ನಮಸ್ಕಾರ ಸ್ನೇಹಿತರೆ. ಸಾವು ಮನೆಯಲ್ಲಿ ದುಃಖದ ವಾತಾವರಣವನ್ನು ಸೃಷ್ಟಿಸುತ್ತದೆ, ಕಣ್ಣೀರಿನ ನದಿಯನ್ನೇ ಹರಿಸುತ್ತದೆ. ಸ್ನೇಹಿತರನ್ನು, ಬಂಧು ಬಳಗದವರನ್ನು, ಒಡಹುಟ್ಟಿದವರನ್ನು, ಮನೆಯಲ್ಲಿ ಇರುವಂತಹ ಎಲ್ಲರನ್ನ ಸಾವು ನಿಜಕ್ಕೂ ಒಂದು ದುರಾದೃಷ್ಟವನ್ನು ತರುತ್ತದೆ ಅನ್ನುವುದರಲ್ಲಿ ದೂಸರ ಮಾತೇ ಇಲ್ಲ. ಅದರಲ್ಲೂ ಮನೆಯ ಯಜಮಾನ ಹೆಚ್ಚಾಗಿ ಆ ವ್ಯಕ್ತಿಯನ್ನು ಅವಲಂಬಿಸಿ ಬದುಕುತ್ತಿದ್ದಂತಹ ಕುಟುಂಬ ಆ ವ್ಯಕ್ತಿಯನ್ನೇ ಕಳೆದುಕೊಂಡಾಗ ಆ ಕುಟುಂಬದಲ್ಲಿ ಉಂಟಾಗುವ ಆಕ್ರಂದನ ನಿಜಕ್ಕೂ ಯಾರಿಗೂ ಬೇಡ ಸ್ನೇಹಿತರೆ. ಆದರೆ ಒಬ್ಬ ಮನುಷ್ಯನ ಸಾವು ಆ ಕುಟುಂಬಕ್ಕೆ ಅದೃಷ್ಟ ತರುತ್ತದೆ ಅಂದರೆ ನೀವು ನಂಬುತ್ತೀರಾ? ಹೌದು, ಈ ಘಟನೆ ಬಗ್ಗೆ ಕೇಳಿದರೆ ಇದು 100ಕ್ಕೆ 100 ಸರಿ ಅನಿಸುತ್ತದೆ. ಅಂಥದೊಂದು ಘಟನೆ ಆಂಧ್ರ ಪ್ರದೇಶ ರಾಜ್ಯದ ತಾಡಪತ್ರಿ ಜಿಲ್ಲೆಯ ಬುಗ್ಗಾ ಎಂಬ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದೆ. ಹಾಗಾದರೆ ಮನೆಯ ಯಜಮಾನ ಸತ್ತಿದ್ದಕ್ಕೆ ಆ ಕುಟುಂಬಕ್ಕೆ ಅದೃಷ್ಟ ಬಂದಿದೆ ಅಂದರೆ ಅದು ಹೇಗೆ ಸಾಧ್ಯ? ಅಂತಹ ಘಟನೆ ಏನಾಯಿತು? ಯಾಕೆ ಇದನ್ನ ಅದೃಷ್ಟ ಎಂದು ಅಲ್ಲಿನ ಜನರು ನಂಬಿದ್ದಾರೆ? ಅಂತಹ ಒಂದು ಘಟನೆಯನ್ನ ಇಲ್ಲಿ ಇವತ್ತು ಸವಿಸ್ತಾರವಾಗಿ ಹೇಳಲು ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೋದ ತಿಂಗಳು 13ನೇ ತಾರೀಕಿಗೆ ಶ್ರೀನಿವಾಸ್ ರೆಡ್ಡಿ ಅನ್ನುವರು ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆ. ಈ ಕುಟುಂಬ ಪೂರ್ತಿಯಾಗಿ ವ್ಯವಸಾಯದ ಮೇಲೆ ಜೀವನ ನಡೆಸುತ್ತಿತ್ತು. ಶ್ರೀನಿವಾಸ್ ರೆಡ್ಡಿ ಅವರು ಆ ಕುಟುಂಬದ ಯಜಮಾನರಾಗಿದ್ದರು. ಅವರಿಗೆ 3 ಜನ ಹೆಣ್ಣು ಮಕ್ಕಳು, ಎಲ್ಲರೂ ಶಾಲೆಯಲ್ಲಿ ಓದುತ್ತಿದ್ದರು. ಆ ಹೆಣ್ಣು ಮಕ್ಕಳ ಓದಿಗಾಗಿ ಹಾಗೂ ಅವರ ಭವಿಷ್ಯಕ್ಕಾಗಿ ಶ್ರೀನಿವಾಸ್ ರೆಡ್ಡಿ ಅವರು ವ್ಯವಸಾಯದ ಜೊತೆಗೆ ಗೊಬ್ಬರದ ವ್ಯಾಪಾರವನ್ನು ಕೂಡ ಮಾಡಿಕೊಂಡು ಬರುತ್ತಾ ಇದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ತಿಂಡಿ ಮುಗಿಸಿ ಇನ್ನೇನು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಅವರಿಗೆ ಹೃದಯಾಘಾತವಾಗಿ ಅಲ್ಲಿಯೇ ಸಾವನ್ನಪ್ಪಿದ್ದಾರೆ. ಅವರ ಮನೆಯ ಸಂಪ್ರದಾಯದ ಪ್ರಕಾರ ಸತ್ತ ವ್ಯಕ್ತಿಯನ್ನ ಹೂಳುವ ಪದ್ಧತಿ ಇದೆ. ಅದರಲ್ಲೂ ಅವರ ಕುಟುಂಬದಲ್ಲಿ ಎಲ್ಲ ಸತ್ತ ವ್ಯಕ್ತಿಗಳನ್ನ ಅವರದೇ ಜಮೀನಲ್ಲಿ ಹೂಗಿಯುವ ಪದ್ಧತಿ ಇದೆ. ಹೀಗಾಗಿ ಅವರ ಜಮೀನಿನಲ್ಲೇ ಅವರ ತಂದೆಯಾಗಲಿ, ತಾಯಿಯಾಗಲಿ ಹಾಗೂ ಹಿರಿಯರ ಸಮಾಧಿಗಳು ಕೂಡ ಅಲ್ಲೇ ಇವೆ. ಇದೇ ಕಾರಣಕ್ಕೆ ಅವರ ಜಮೀನು ಇರುವಂತಹ ಒಂದು ಜಾಗ ಒಂದು ಚಿಕ್ಕ ಸ್ಮಶಾನವಾಗಿಯೇ ಮಾರ್ಪಡಿಸಲ್ಪಟ್ಟಿದೆ. ಶ್ರೀನಿವಾಸ್ ರೆಡ್ಡಿ ಅವರನ್ನು ಕೂಡ ಅಲ್ಲಿಯೇ ಹೂಳಬೇಕೆಂದು ಕುಟುಂಬದ ಸದಸ್ಯರು, ಹಿರಿಯರು ಹಾಗೂ ಗ್ರಾಮಸ್ಥರು ನಿರ್ಧಾರ ಮಾಡುತ್ತಾರೆ. ಹೀಗಿರಲು ಮರುದಿನ ಬೆಳಗ್ಗೆ ಕುಟುಂಬದ ಕೆಲ ಸದಸ್ಯರು 3 ಜನ ಆಳುಗಳನ್ನು ಕರೆದುಕೊಂಡು ಹೋಗಿ ಜಮೀನಿನಲ್ಲಿ ಇರುವಂತಹ ಸ್ಮಶಾನದ ಒಂದು ಜಾಗವನ್ನು ಹುಡುಕಿ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಆಗ ಶ್ರೀನಿವಾಸ್ ರೆಡ್ಡಿ ಅವರ ತಂದೆಯ ಸಮಾಧಿಯ ಪಕ್ಕವೇ ಕೊಂಚ ಜಾಗವಿತ್ತು. 6 ಅಡಿ 3 ಅಡಿ ಗುಂಡಿಯನ್ನು ತೆಗೆಯಲು ಪ್ರಾರಂಭ ಮಾಡುತ್ತಾರೆ. 5 ಅಡಿ ಗುಂಡಿಯನ್ನು ತೆಗೆದಾಗ ಒಂದು ಕಲ್ಲು ಅವರಿಗೆ ಅಡೆತಡೆಯಾಗುತ್ತದೆ. ಹೀಗೆ ಕಲ್ಲನ್ನು ಹೊಡೆದು ಚೂರು ಚೂರಾಗಿ ಹೊಡೆದು ಅದನ್ನು ತೆಗೆಯುತ್ತಾರೆ. ಆಗ ನೋಡಿ ಅವರಿಗೆ ಕಂಡಿದ್ದೇ ಒಂದು ಚಿತ್ರ, ವಿಸ್ಮಯ, ಚಮತ್ಕಾರ, ಪವಾಡ. ಆ ಕಲ್ಲಿನ ಅಡಿಯಲ್ಲಿತ್ತು ಒಂದು ಮಣ್ಣಿನ ಮಡಿಕೆ. ಅದು ಅವರಿಗೆ ಗೋಚರಿಸುತ್ತದೆ. ಇದನ್ನು ಕಂಡ ಶ್ರೀನಿವಾಸ್ ರೆಡ್ಡಿ ಅವರ ತಮ್ಮ ವೆಂಕಟೇಶ ಹಾಗೂ ಅಲ್ಲೇ ಇದ್ದ ಇತರ 3 ಆಳುಗಳು ಇದನ್ನು ಕಂಡು ದಿಗ್ಭ್ರಾಂತರಾಗುತ್ತಾರೆ. ಆಗ ಆ ಮಡಿಕೆಯನ್ನು ನಿಧಾನವಾಗಿ ಹೊರತೆಗೆದು ನೋಡಿದಾಗ ಅವರಿಗೆ ಸಿಕ್ಕಿದ್ದೇ ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನದ ಆಭರಣಗಳು, ಚಿನ್ನದ ನಾಣ್ಯಗಳು. ಸುತ್ತಮುತ್ತ ಇದ್ದ 4 ಜನ ಇದನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಅಲ್ಲಿಂದ ಆ ಮಡಿಕೆಯನ್ನು ಎಲ್ಲರೂ ಸೇರಿ ಮನೆಗೆ ತರುತ್ತಾರೆ. ಮನೆಯಲ್ಲಿ ಶೋಕದ ವಾತಾವರಣ. ಈ ನಡುವೆ ಈ ವಿಷಯವನ್ನು ಹೇಳಿದರೆ ಏನಾಗುತ್ತದೆ ಎಂದು ವೆಂಕಟೇಶ್ ರೆಡ್ಡಿ ಹಿಂದೆ ಮುಂದೆ ಮಾಡಿದ್ದಾರೆ. ಆದರೂ ಕೂಡ ಈ ವಿಷಯವನ್ನ ತಮ್ಮ ಹಿರಿಯರಿಗೆ ಹಾಗೂ ಶ್ರೀನಿವಾಸ್ ರೆಡ್ಡಿ ಅವರ ಪತ್ನಿಗೆ ತಿಳಿಸಿದ್ದಾರೆ. ನಿಜಕ್ಕೂ ಇದೊಂದು ಸಂದಿಗ್ಧ ಪರಿಸ್ಥಿತಿ. ಯಾಕಂದ್ರೆ ಆ ಸಾವು ದುಃಖ ಹಾಗೂ ದುರಾದೃಷ್ಟವನ್ನು ತಂದಿತ್ತು, ಆದರೆ ಜೊತೆಗೆ ಅದೃಷ್ಟವನ್ನು ತಂದಿತ್ತು ಅಂದರೆ ನಿಜಕ್ಕೂ ಇದೊಂದು ನಂಬಲಾರದಂತಹ ಪರಿಸ್ಥಿತಿ. ಈ ವಿಷಯ ತಿಳಿದ ಕುಟುಂಬಸ್ಥರು ಇದರ ಬಗ್ಗೆ ಹೇಗೆ ತಮ್ಮ ಮನಸ್ಥಿತಿಯನ್ನು ವ್ಯಕ್ತಪಡಿಸುವುದೆಂದು ಗೊತ್ತಾಗಿಲ್ಲ.
ಈ ಕಡೆ ಶ್ರೀನಿವಾಸ ರೆಡ್ಡಿಯವರ ಮೃತದೇಹ, ಈ ಕಡೆ ಸಿಕ್ಕಿದ್ದು ಕೋಟಿ ಕೋಟಿ ಹಣ. ಈ ವಿಷಯ ತಿಳಿದ ಹಿರಿಯರು ಹಿಂದೆ ಈ ಹೊಲದಲ್ಲಿ 4 ತಲೆಮಾರುಗಳ ಹಿಂದೆ ಒಂದು ಚಿನ್ನದ ಮಡಿಕೆ ಇಟ್ಟಿದ್ದರು ಎನ್ನುವ ಮಾತು ಇತ್ತು. ಆದರೆ ಆ ಮಡಿಕೆ ಆ ಹೊಲದಲ್ಲಿದೆಯೋ ಅಥವಾ ಬೇರೆ ಕಡೆ ಇದೆಯೋ ಎನ್ನುವುದು ಸ್ಪಷ್ಟವಾಗಿರಲಿಲ್ಲ. ಈಗ ಶ್ರೀನಿವಾಸ ರೆಡ್ಡಿ ಅವರ ಸಾವು ಹೊಸದೊಂದು ಆಯಾಮಕ್ಕೆ ಮಾರ್ಗ ಮಾಡಿಕೊಟ್ಟಿದೆ. ಅಂದ ಹಾಗೆ ಸಿಕ್ಕ ಈ ಮಡಿಕೆಯನ್ನ ಶ್ರೀನಿವಾಸ ರೆಡ್ಡಿ ಅವರ ಕುಟುಂಬದಲ್ಲಿ ಹಂಚಲಾಗಿದೆ. ಶ್ರೀನಿವಾಸ ರೆಡ್ಡಿ ಅವರ ಮರಣದ ನಂತರವೂ ಅವರ ಮನೆಗೆ ಅದೃಷ್ಟ ತಂದು ಕೊಟ್ಟಿದ್ದಾರೆ ಎಂದು ಕುಟುಂಬಸ್ಥರು, ಹಿರಿಯರು ಹಾಗೂ ಗ್ರಾಮಸ್ಥರು ನಂಬಿದ್ದಾರೆ. ಇದನ್ನೇ ಅನ್ನೋದು ಸ್ನೇಹಿತರೆ, ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಅದೃಷ್ಟದ ಬಾಗಿಲು ತೆಗೆಯುತ್ತದೆ ಎಂದು. ಹೀಗಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡುತ್ತಿರುವುದು ಅದೃಷ್ಟ ದುರಾದೃಷ್ಟ ಆ ದೇವರಿಗೆ ಬಿಟ್ಟಂತಹ ವಿಷಯ. ಈ ಘಟನೆಯನ್ನು ನೋಡಿದಂತಹ ಕೇಳಿದಂತಹ ನಿಮಗೆ ಏನು ಅನ್ನಿಸುತ್ತಿರುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಟೇಕ್ ಕೇರ್.